ದಿವಂಗತ ಸದಾಶಿವ ಚಿಂಚಸ್ನೂರ್ 6ನೇ ಪುಣ್ಯಸ್ಮರಣೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಎದುರು ಅನ್ನದಾಸೋಹ. ಹೌದು, ಸದಾಶಿವ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿವಂಗತ ಶ್ರೀ ಸದಾಶಿವ ಚಿಂಚಸ್ನೂರ್ ಧರ್ಮಪಾಲಕರು, ದಾನಿಗಳು ಹಾಗೂ ಸಮಾಜ ಸೇವಕರಾದ ಅವರ 6ನೇ ಪುಣ್ಯಸ್ಮರಣೆ ಅಂಗವಾಗಿ ಬುಧವಾರ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಆರಂಭವಾದ ಈ ಕಾರ್ಯಕ್ರಮಕ್ಕೆ ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಚಾಲನೆ ನೀಡಿ ಅನ್ನದಾನ ಮಾಡುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರ ಪುಣ್ಯಸ್ಮರಣೆ ನಿಮಿತ್ತ ದಿನಪೂರ್ತಿ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದೆ. ಅನ್ನದಾನ ಅತ್ಯಂತ ತೃಪ್ತಿ ತರುವ ಕಾರ್ಯ. ಇದು ದಿವಂಗತ ಸದಾಶಿವ ಅವರ ಆತ್ಮಕ್ಕೆ ಶಾಂತಿ ತರುವಂತಹ ಕಾರ್ಯವಾಗಿದೆ. ಅವರು ಸಮಾಜಮುಖಿ ಸೇವೆ ಮಾಡಿದ ಮಹಾನ್ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಆಗಿದ್ರು. ಅವರ ಸುಪುತ್ರರಾದ ರಾಘವೇಂದ್ರ ಚಿಂಚಸ್ನೂರ್ ಕೂಡ ಇದೇ ಹಾದಿಯಲ್ಲಿ ಸಮಾಜ ಸೇವೆಯಲ್ಲಿ ಮುಂದುವರಿಯಲಿ ಎಂದು ಹಾರೈಸಿದ್ರು. ಎಲ್ಲರಿಗೂ ನಮಸ್ಕಾರ. ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರ 6ನೇ ಪುಣ್ಯಸ್ಮರಣೆ ಅಂಗವಾಗಿ ಕಲಬುರಗಿ ಕೇಂದ್ರ ಬಸ್ ಸ್ಟ್ಯಾಂಡ್ ಎದುರುಗಡೆ ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರ ಸುಪುತ್ರರಾಗಿರುವ ಆತ್ಮೀಯ ಮಿತ್ರರಾಗಿರುವ ರಾಘವೇಂದ್ರ ಚಿಂಚಸ್ನೂರ್ ಅವರು ಪ್ರತಿ ವರ್ಷ ಇವತ್ತೊಂದು ದಿವಸ 6ನೇ ವರ್ಷ ಅವರು ದಾಸೋಹ ಸೇವೆ ಬಸ್ ಸ್ಟ್ಯಾಂಡ್ಗೆ ಬರುವಂತ ಯಾತ್ರಿಗಳಿಗೆ ದಾಸೋಹ ಸೇವೆಯನ್ನ ನೀಡ್ತಾ ಇದ್ದಾರೆ. ನಾನು ಕೇಳಿದೆ, ನಿರಂತರವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ದಾಸೋಹ ಇರುತ್ತೆ. ಇವತ್ತು ನೋಡ್ಬೋದು, ಇವತ್ತು ಸಾವಿರಾರು ಜನ ಈ ಪ್ರಸಾದವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಬಹಳ ತೃಪ್ತಿ ತರುವಂತ ಒಂದು ಕಾರ್ಯಕ್ರಮ. ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುವಂತ ಒಂದು ಕಾರ್ಯಕ್ರಮ. ಅವರು ಕೂಡ ಅಷ್ಟೇ ಸಮಾಜ ಸೇವಕರಾಗಿದ್ದರು. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಜನತಾ ಬಜಾರ್ದ ಚೇರ್ಮನ್ ಆಗಿ ಕೆಲಸ ಮಾಡಿದವರು. ಅದೇ ರೀತಿ ಅವರ ಮಗ ಕೂಡ ರಾಘವೇಂದ್ರ ಚಿಂಚಸ್ನೂರ್ ಅವರು ಸಮಾಜಮುಖಿ ಆಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮಾನ್ ಆತ್ಮೀಯ ಮಿತ್ರರಾದ ರಾಜೀವ್ ಕಾಂತಾ ಅವರಿದ್ದಾರೆ, ಅಮರ್ ಶಿರ್ವಾಳ್ ಅವರಿದ್ದಾರೆ, ಅನೇಕರು ಯುವಕರು ಈ ಕಾರ್ಯಕ್ರಮದಲ್ಲಿ ಹಿರಿಯರು ಇದ್ದಾರೆ. ಎಲ್ಲರಿಗೂ ಈ ಒಂದು ಕೆಲಸ ಬಹಳ ತೃಪ್ತಿಯಾಗಿದ್ದು, ರಾಘವೇಂದ್ರ ಅವರಿಂದ ಅವರ ತಂದೆಯವರ ಹೆಸರ ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಭಗವಂತ ಆ ಶಕ್ತಿ ನೀಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಈ ವೇಳೆ ಮಾತನಾಡಿದ ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರ ಸುಪುತ್ರರಾದ ರಾಘವೇಂದ್ರ ಚಿಂಚಸ್ನೂರ್, ಇಂದು ನಮ್ಮ ತಂದೆಯವರ 6ನೇ ಪುಣ್ಯಸ್ಮರಣೆ ನಿಮಿತ್ತ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದೆ. ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಮಾಜಿ ಸಚಿವ ಎಸ್ಕೆ ಕಾಂತಾ ಅವರ ಸುಪುತ್ರ ರಾಜೀವ್ ಕಾಂತಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ದಾನದಲ್ಲಿ ಅನ್ನದಾನ ಹಾಗೂ ಜ್ಞಾನದಾನ ಶ್ರೇಷ್ಠವಾದದ್ದು. ಮುಂದಿನ ದಿನಗಳಲ್ಲಿ ಅಕ್ಷರದಾನ ಮಾಡುವಂತಹ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ. ಈ ಕಾರ್ಯ ಶಾಂತಿನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಜನರ ಸಹಕಾರದಿಂದ ನಡೆಯುತ್ತಿದೆ ಎಂದು ಹೇಳಿದರು. ಈ ಅನ್ನದಾಸೋಹ ಕಾರ್ಯಕ್ರಮದ ಸದುಪಯೋಗವನ್ನ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದ ಸಾರ್ವಜನಿಕರು ಸಂಜೆಯವರೆಗೆ ಪಡೆದು ಅನ್ನಸಂತೃಪ್ತರಾದರು. ದಿನಪೂರ್ತಿ ಸಾವಿರಾರು ಜನರಿಗೆ ಊಟ ವಿತರಿಸಲಾಯಿತು. ದಿವಂಗತ ಸದಾಶಿವ ಚಿಂಚಸ್ನೂರ್ ಅವರ ಪುಣ್ಯಸ್ಮರಣೆಯ ಮೂಲಕ ನಡೆಯುತ್ತಿರುವ ಈ ಅನ್ನದಾಸೋಹ ಕಾರ್ಯಕ್ರಮವು ಮತ್ತೊಮ್ಮೆ ಮಾನವೀಯತೆ, ದಾನ ಮತ್ತು ಸೇವೆಯ ಮೌಲ್ಯವನ್ನ ಸಮಾಜಕ್ಕೆ ನೆನಪಿಸಿದ ಮಹತ್ವದ ಘಟನೆಯಾಗಿ ಪರಿಣಮಿಸಿದೆ.